ತುಂಬ ವಾಮಾಚಾರದ ಪ್ರಯೋಗಗಳಿಗೆ ನನ್ನ ಶರೀರ ತುಂಬ ತುತ್ತಾಗೋಗಿತ್ತು. ನಾನು ತೆಳ್ಕೊಂಡು ಹೋಗ್ತಿದ್ದೆ, ಮನೆಗೆಲ್ಲ ಹೋಗಿ ನಾನು ತೆಳ್ಕೊಂಡು ಹೋಗ್ತಿದ್ದೆ. ನಾವು ಸುಮಾರು ಹೋಗದೇ ಇರೋ ಜಾಗಗಳಿಲ್ಲ, ಹೋಗದೇ ಇರೋ ದೇವಸ್ಥಾನಗಳಿಲ್ಲ. ಬಾಬಾ ಕಾಣಿಸ್ಕೊಂಡ್ರು. ನಾನು ಅದುವರೆಗೂ ಬಾಬಾನ ಎಲ್ಲೂ ನೋಡಿಲ್ಲ. ಇವ್ರು ಅಂದರೆ ನನಗೂ ಆ ತಾಯಿಗೂ ಇದ್ದಂಥ ಒಂದು ಬಾಂಡನ್ನು ಅಡ್ಡಿ ಮಾಡಿ ನನ್ನ ಮೇಲೆ ಪ್ರಯೋಗ ನಡೆದಿದ್ದು. 20 ಲಕ್ಷದವರೆಗೂ ನಾನು ಕಳ್ಕೊಂಡಿದ್ದೀನಿ ಇದರಿಂದ. 20 ಲಕ್ಷ. ನಮ್ಗೆ ಈ ಗುರುಗಳು ಸಿಕ್ಕಿರೋದು ತುಂಬಾ ಸಂತೋಷಕರ ವಿಷಯ. ಆ ಗುರುಗಳು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾವಂತೂ ಹೇಳ್ಕೊಳ್ತೀವಿ. ಬಾಬಾ ಅವರೇ ಇವ್ರ ಮೂಲಕ ಇದ್ದಾರೆ ಅಂತಲೂ ಅಂದ್ಕೊಳ್ತೀನಿ ನಾನು. ಈಗ ಪ್ರಶ್ನೆ ಏನು ಬರುತ್ತೆ ಅಂದರೆ 21 ದಿವಸಕ್ಕೆಲ್ಲ ಹೋಗುತ್ತಾ? 21 ದಿವಸ ಸಾಧನೆ ಮಾಡಿ. ಬರೀ ಮಾಟ ಮಂತ್ರ ಹೋಗೋದು ಅಂತಲ್ಲ, ಆರೋಗ್ಯನೂ ಸರಿ ಹೋಗುತ್ತೆ. ದೃಷ್ಟಿ ದೋಷಕ್ಕೆ ಏನೇನೋ ಆಗಿರುತ್ತೆ, ಕಾಲು ನೋವು ಬರೋದು, ಕೈ ನೋವು ಬರೋದು, ಎಲ್ಲೇ ತೋರಿಸಿದ್ರು ಅದಕ್ಕೆ ಉತ್ತರ ಇರೋಲ್ಲ. 21 ದಿವಸಕ್ಕೆ ಮಾಟ ಮಂತ್ರ ಮತ್ತು ಭೂತ ಪ್ರೇತದ ಸಮಸ್ಯೆಗಳ್ನ, ದೃಷ್ಟಿ ದೋಷದ ಸಮಸ್ಯೆಗಳ್ನ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸುವರ್ಣ ಅವಕಾಶ ಇದೆ. ಬದಲಾವಣೆ ಜೀವನದಲ್ಲಿ ಆಗಬೇಕು ಅಂದರೆ ಇವರಲ್ಲಿ ಮೊದಲನೇದಾಗಿ ಬದಲಾವಣೆ ಬರಬೇಕು. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂತಹ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಎಲ್ಲ ಸಂಚಿಕೆಗಳನ್ನು ನೀವು ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದೀರಾ. ಅದಕ್ಕೆ ನಮ್ಮ ಚಾನಲ್ನ ವತಿಯಿಂದ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ವೀಕ್ಷಕರಿಗೆ ಸಲ್ಲಿಸುತ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಈ ಸಂಚಿಕೆ ಬಹಳ ಒಂದು ಅತ್ಯದ್ಭುತವಾದ ಒಂದು ಸಂಚಿಕೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ನಮ್ಮ ಇಂದಿನ ಸಂಚಿಕೆ ನೀವು ಕುಶಾಲ್ ಗುರುಗಳದು ನೀವು ನೋಡ್ತಾ ಬರ್ತಾ ಇದ್ದೀರಾ. ಅವರ ಒಂದು ವಿಡಿಯೋಸ್ನೆಲ್ಲ ಬಹಳ ಒಂದು ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದೀರಾ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಅಲ್ಲಿ ಹಿಪ್ನೋಥೆರಪಿಯನ್ನು ಕಲಿತು ಅವರೇ ಸ್ವತಃ ಸಂಮೋಹಿನಿ ವಿದ್ಯೆಗೆ ಒಳಪಟ್ಟು ಅಷ್ಟು ತರಬೇತಿಯನ್ನು ಕುಶಾಲ್ ಗುರುಗಳು ಅವ್ರಿಗೆ ನೀಡ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಕಲಿತಿದ್ದೀರಾ, ಅದರಿಂದ ಪ್ರಯೋಜನ ಕೂಡ ಪಡ್ಕೊಂಡಿದ್ದೀರಾ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಇವತ್ತು ಕುಶಾಲ್ ಗುರುಗಳದು, ಅವರ ವಿದ್ಯಾರ್ಥಿಗಳದು ಹಲವಾರು ಅವರ ಒಂದು ಅನುಭವಗಳು ಮತ್ತು ಅವರು ಏನು ಕಷ್ಟದಲ್ಲಿದ್ದರು, ಆ ಕಷ್ಟದಿಂದ ಹೇಗೆ ಈ ಸಂಮೋಹಿನಿ ವಿದ್ಯೆಯಿಂದ ಕಲಿತು ಅದರಿಂದ ಅವರ ಒಂದು ಕಷ್ಟಗಳನ್ನು ತಿಳಿದು ಅದಕ್ಕೆ ಏನು ಪರಿಹಾರ ಸೂಚಿಸಿದ್ರು. ಸೊ ಇದೆಲ್ಲ ಈ ಸಂಚಿಕೆಗಳನ್ನು ನೀವು ನೋಡ್ತಾ ಬನ್ನಿ, ನಿಮಗೆ ತಿಳಿಯುತ್ತೆ. ಅವರ ಒಂದು ಅನುಭವನ ನಿಮ್ಮ ಮುಂದೆ ಹಂಚ್ಕೊಳ್ತಾರೆ. ಇದು ಹಲವಾರು ಸಂಚಿಕೆಯ ರೂಪದಲ್ಲಿ ನಿಮ್ಮ ಮುಂದೆ ಬರಲಿದೆ ವೀಕ್ಷಕರೇ. ಹಾಗಾಗಿ ಎಲ್ಲ ಸಂಚಿಕೆಗಳನ್ನು ಖಂಡಿತ ನೀವು ನೋಡಿ ಅದರ ಒಂದು ಪ್ರಯೋಜನ ಕೂಡ ನೀವು ಖಂಡಿತ ಪಡಿತೀರಾ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ, ಇನ್ನು ಅವರ ವಿದ್ಯಾರ್ಥಿಗಳ ಒಂದು ಅನುಭವನ ಅವರು ಹಂಚ್ಕೊಳ್ತಾರೆ. ಅದರ ಒಂದು ತುಣುಕುಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಕೂಡ ನಾವು ನಮ್ಮ ಚಾನಲ್ನ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಬನ್ನಿ, ಅವರ ಒಂದು ಅನುಭವ ಹೇಗಿದೆ, ಏನೆಲ್ಲ ಒಂದು ಅನುಭವ ಪಡ್ಕೊಂಡಿದ್ದಾರೆ, ಈ ಸಂಮೋಹಿನಿ ವಿದ್ಯೆಯಿಂದ ಏನು ಕಲ್ತಿದ್ದಾರೆ, ಅವ್ರಿಗೆ ಏನು ಸಿಕ್ಕಿದೆ ಈ ಒಂದು ಬಾಬಾಜಿ ಗುರುಕುಲಕ್ಕೆ ಬಂದು. ಸೊ ಅವನ್ನೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಮುಂದೆ ಈ ಒಂದು ಬಾಬಾಜಿ ಗುರುಕುಲದಿಂದ ಎಷ್ಟೋ ಜನ ವಿದ್ಯಾರ್ಥಿಗಳು ಒಳ್ಳೆ ಉಪಯೋಗ ಪಡ್ಕೊಂಡಿದ್ದಾರೆ. ನೋಡೋಣ, ಇಲ್ಲಿ ಒಬ್ಬರು ಪರಿಹಾರ ಸಿಕ್ಕಿರೋ ಅಂಥವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿ ಈ ಒಂದು ಬಾಬಾಜಿ ಗುರುಕುಲದಿಂದ ಅವ್ರಿಗೆ ಪರಿಹಾರ ಸಿಕ್ಕಿದೆ, ಏನು ಸಮಸ್ಯೆಯಿಂದ ಬಳಲ್ತಾ ಇದ್ರು, ಸೊ ಅವೆಲ್ಲ ನಾವು ಅವ್ರ ಜೊತೆನೇ ಮಾತಾಡೋಣ. ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಎಸ್ಪೆಷಲಿ, ಯಾಕಂದರೆ ನಾವು ಈ ಒಂದು ನಮ್ಮ ಉದ್ದೇಶ ಏನಂದರೆ ಒಂದು 4 ಜನಕ್ಕೆ ಉಪಯೋಗ ಆಗಬೇಕು. ಸಮಸ್ಯೆಯಿಂದ ಎಷ್ಟೋ ಜನ ಬಳಲ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಒಂದು ದಾರಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಿಮ್ಮಂಥವ್ರು ಸಮಸ್ಯೆಯಿಂದ ಬಳಲ್ತಾ ಇದ್ರಿ, ನೀವು ಈ ಒಂದು ಬಾಬಾಜಿ ಗುರುಕುಲಕ್ಕೆ ಬಂದು ನಿಮಗೆ ಹೇಗೆ ಒಂದು ಕುಶಾಲ್ ಗುರುಗಳಿಂದ ನಿಮಗೆ ಏನೆಲ್ಲ ಒಂದು ಪರಿಹಾರ ಕೊಟ್ಟರು, ಸೊ ಎಲ್ಲಿಂದ ಬರ್ತಾ ಇದ್ದೀರಾ, ತಮ್ಮ ಹೆಸರು, ಅದನ್ನೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸಿ ಅಮ್ಮ. ನಾನು ಮೈಸೂರು ಜಿಲ್ಲೆಯವಳು ಸರ್. ನನ್ನ ಹೆಸರು ಶಶಿರೇಖಾ.
ನಾನು ತುಂಬ ವಾಮಾಚಾರದ ಪ್ರಯೋಗಗಳಿಗೆ ನನ್ನ ಶರೀರ ತುಂಬ ತುತ್ತಾಗೋಗಿತ್ತು. ನಾನಷ್ಟೇ ಅಲ್ಲ, ನನ್ನ ಮಕ್ಕಳು ಕೂಡ ಇದನ್ನು ತೊಂದರೆನ ತುಂಬ ಅನುಭವಿಸ್ತಾ ಇದ್ರು. ನಾವು ಸುಮಾರು ಹೋಗದೇ ಇರೋ ಜಾಗಗಳಿಲ್ಲ, ಹೋಗದೇ ಇರೋ ದೇವಸ್ಥಾನಗಳಿಲ್ಲ. ಅದು ಟೆಂಪಲ್ಗಳಿಗೆ ಹೋದಾಗ ಮಾತ್ರ ಒಂದು 3 days, ಆದರೆ ಮತ್ತೆ ಅದೇ ಥರ ತೊಂದರೆ ನಮಗೆ ರಿಪೀಟ್ ಆಗ್ತಾ ಇತ್ತು. ಅದರಿಂದ ನಾವು ತುಂಬಾನೇ ಕಳ್ಕೊಂಡಿದ್ದೀವಿ. ಒಂದು ಆಸ್ತಿನೇ ಕಳ್ಕೊಂಡಿದ್ದೀನಿ. ಒಂದು ಜಮೀನು ಕೂಡ ಮಾರಾಟ ಆಯಿತು. ಒಡವೆಗಳೆಲ್ಲ ಕಳ್ಕೊಂಡ್ವಿ. ಕೊನೆಗೆ ಆರೋಗ್ಯನೂ ಕಳ್ಕೊಂಡ್ವಿ. ಒಂಥರ ಜೀವನನೇ ಬೇಡ, ಒಂದು ತುಂಬಾನೇ ಹೋಪ್ ಹೊರಟೋಯ್ತು. ಬೇಡ ಜೀವನ ಅನ್ನೋ ಅಷ್ಟು. ಅದಕ್ಕೆ ಮೊದಲೇ ನಾನು ಒಂದು ದೇವಿಯ ಆರಾಧನೆ ಮಾಡ್ಕೊಳ್ತಿದ್ದೆ. ಯಾವ ದೇವಿ ಅಂತ? ಚಾಮುಂಡೇಶ್ವರಿನೇ. ತಾಯಿ ಕನೆಕ್ಟ್ ಇದಕ್ಕಿದ್ದಾಗೆ ನಿಂತೋಯ್ತು. ಅಮ್ಮ ನನ್ನ ಜೊತೆ ಮಾತಾಡ್ತಿದ್ರು. ಕೊನೆಗೆ ನನಗೆ ದೈವಗಳ ಕನೆಕ್ಟ್ ಎಲ್ಲ ನಿಂತೋಯ್ತು. ನಾನು ಸತ್ತೇ ಹೋಗ್ತೀನೇನೋ, ನಾನು ಮೋಸ್ಟ್ಲಿ ಬದುಕಿರಲ್ಲ ಅಂತ. ಯಾಕಂದರೆ ವಾಮಾಚಾರ ಪ್ರಭಾವ ಆ ಥರ ಇತ್ತು. ಮೇಲಕ್ಕೆ ಹೆದ್ದೇಳೋಕ್ಕಾಗೋದಿಲ್ಲ. ತೆಳ್ಕೊಂಡು ಹೋಗ್ತಿದ್ದೆ. ಮನೆಗೆಲ್ಲ ನಾನು ತೆಳ್ಕೊಂಡು ಹೋಗ್ತಿದ್ದೆ. ನಾನು ಕಾಲು ಮಡಿಸಿ ಧ್ಯಾನ ಮಾಡೋಕ್ಕಾಗ್ತಿರ್ಲಿಲ್ಲ. ಧ್ಯಾನ ಎಲ್ಲ ನಿಂತೋಯ್ತು. ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ನಿಂತೋಯ್ತು. ಕೊನೆಗೆ ಸ್ನಾನ ಮಾಡ್ಕೊಳ್ಳೋಕ್ಕೂ ಮನಸ್ಸಿಲ್ಲ, ಮನೆ ಮುಂದೆ ರಂಗೋಲಿ ಹಾಕ್ಲಿಕ್ಕೂ ಮನಸ್ಸಿಲ್ಲ. ಆ ರೀತಿ ಎಲ್ಲ ಆಯಿತು. ನಾನೀಗ ಸ್ವಲ್ಪ ಚಿಕ್ಕದಾಗಿ ಹೇಳ್ತೀನಿ ಅಷ್ಟೇ. ತೊಂದರೆಗಳು ಹೇಳ್ತಾ ಹೋದರೆ ಅದೊಂದು ಹಿಸ್ಟ್ರಿನೇ ಆಗೋಗುತ್ತೆ. ಅದೆಲ್ಲ ಬೇಡ. ಕೊನೆಗೆ ಇದಕ್ಕಿದ್ದಾಗೆ ನನಗೆ ಒಂದು 6 months ಬ್ಯಾಕ್ ಬಾಬಾ ಕಾಣಿಸ್ಕೊಂಡ್ರು. ನಾನು ಅದುವರೆಗೂ ಬಾಬಾನ ಎಲ್ಲೂ ನೋಡಿಲ್ಲ. ಇವ್ರು ಯಾರೋ ನನಗೆ ಕಾಣಿಸ್ತಿದ್ದಾರೆ. ಕಾಣಿಸ್ತಾ ಇದ್ರು ಅಂದ್ರೆ ಫಿಸಿಕಲ್ ಆಗಿ ಕಾಣಿಸ್ತಾ ಇದ್ರಾ? ಇಲ್ಲ, ನಿಮ್ಮ ಸುಮ್ಮನೆ ಕೂತಿದ್ದೀನಿ, ಕನ್ಸಲ್ಲ. ಟಿವಿ ವಾಚ್ ಮಾಡ್ತಾ ಕೂತಿದ್ದೀನಿ, ಬೇಜಾರಾಗ್ತಾ ಇದೆ. ಯಾರೋ ನನ್ನ ಪಕ್ಕ ನಿಂತಂಗಾಯ್ತು. ನನ್ನ ವಿದ್ಯೆ ನೀನು ಕಲಿತೀಯಾ, ಕಲಿಸ್ತ್ರೆ ಅಂದರು. ನೀವು ಯಾರೋ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅದನ್ನ ಅಲ್ಲಿಗೆ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದೆ. ನಿಮಗೆ ಗೊತ್ತಿಲ್ಲ ಬಾಬಾಜಿನೇ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸರಿ, ಆದರೆ ಆ ಫೇಸ್ನ ನಾನು ಎಲ್ಲೋ ನೋಡಿದ್ದೀನಿ ಅಂತ ಅನ್ಸಕ್ಕೆ ಶುರುವಾಯಿತು. ಆದರೆ ಅಲ್ಲಿಗೆ ಬಿಟ್ಬಿಟ್ಟೆ. ಅದಾದ 2 ತಿಂಗಳಿಗೆ ನಿಮ್ಮ ಒಂದು ಚಾನಲ್ನಲ್ಲಿ ನಾನು ಒಂದು ಪ್ರೋಗ್ರಾಮ್ ನೋಡಿದೆ, ವಿಶ್ವಪ್ರಿಯ ಚಾನಲ್. ಅದರಲ್ಲಿ ಯಾವ್ಯಾವುದೋ ಸುಮಾರು ನೀವು ದೈವಗಳದೆಲ್ಲ ನೀವು ಪ್ರೊಡ್ಯೂಸ್ ಮಾಡಿದ್ದೀರಾ. ಅದರಲ್ಲಿ ನಾನು ಈ ಪ್ರೋಗ್ರಾಮ್ನ ನೋಡಿದೆ, ಬಾಬಾಜಿ ಗುರುಕುಲ ಅನ್ನೋದಲ್ಲಿ. ಒಬ್ಬರು ರೂಪ ಅಂತ, ನಮ್ಮ ಹಾಗೆ ಒಂದು ತೊಂದರೆಗೆ ಒಳಪಟ್ಟಂತ ಒಬ್ಬರು ಹೆಣ್ಮಗಳು, ಅವ್ರ ಹೆಸರು ರೂಪ ಅಂತ. ಅವರು ಬಾಬಾಜಿ ಗುರುಕುಲದಲ್ಲಿ ಸಂಮೋಹನ ಚಿಕಿತ್ಸೆಗೆ ಒಳಗಾಗಿ ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಆದಂಥ ಪ್ರಯೋಜನಗಳ ಬಗ್ಗೆ ಹೇಳ್ತಾ ಇದ್ರು. ಆ ವಿಷಯವನ್ನು ನೋಡ್ತಾ ಇದ್ದು ನನಗೆ ಅದರಲ್ಲೊಂದು ಆಸಕ್ತಿ ಬಂತು. ಓಹೋ, ಅಲ್ಲಿ ಒಂದು ಫೋಟೋ ಕಾಣಿಸ್ತು ನನಗೆ. ನನಗೆ ಇವರೇ ಅಲ್ವಾ 2 ತಿಂಗಳಿಂದ ನನಗೆ ಈ ಥರ ಕಂಡಿದ್ದವರು ಅಂತ ಒಂದು ಆಸಕ್ತಿ ಮೂಡಿ ನಾನು ಆ ನಿಮ್ಮ ಚಾನೆಲ್ನ ನೋಡಿ ಇಂಪ್ರೆಸ್ ಆಗಿ ಆಮೇಲೆ ಗುರುಗಳನ್ನು ನಾನು ಕಾಲ್ ಮಾಡಿ ಕೇಳಿದಾಗ, ಹೌದಮ್ಮ, ನಮ್ಮ ಚಾನಲ್ನ ವಿಶ್ವಪ್ರಿಯ ಅವರು ಪ್ರಸ್ತುತಪಡಿಸಿದ್ದಾರೆ, ಈ ಥರ ಇದೆ ನೋಡಿ, ಆಸಕ್ತಿ ಇದ್ದರೆ ಸೇರ್ಕೊಳ್ಳಿ, ನಿಮಗೆ ಇದರಲ್ಲಿ ತೊಂದರೆ ನಿವಾರಣೆ ಆದರೂ ಆಗ್ಬೋದು ಅಂತ ಹೇಳಿದ್ರು. ಇನ್ನು ಮುಂದಿಂದೆಲ್ಲ ಈಗ ನಡೀತಾ ಇರೋ ವಿದ್ಯಮಾನಗಳೆಲ್ಲ ತಿಳಿಸ್ತಾ ಇದೆ. ನಾನು ಸೇರ್ಕೊಂಡ ಈಗ ನಮ್ಮ ನೋವೆಲ್ಲ 80% ನಾನು ಕಡಿಮೆ ಆಗಿದೆ. ನನಗೆ ಇನ್ನು ಕೆಲವೊಂದು ಸಮಸ್ಯೆ ನಿವಾರಣೆ ಆಗಿದೆ. ತುಂಬಾನೇ ತೊಂದರೆ, ಅದು ಹೇಳಕ್ ಅಸಾಧ್ಯ. ತುಂಬಾನೇ ಸಂಕಟ, ತುಂಬಾನೇ ತೊಂದರೆಗಳ ಒಳಗಾಗಿದ್ದೆ. ಕೊನೆಗೆ ಅದು ಕೈಕಾಲುಗಳು ಕೂಡ ತಿರ್ಚ್ಕೊಳ್ಳೋಕೆ ಸ್ಟಾರ್ಟ್ ಆಗಿದ್ವು. ಆ ಥರ ಆಗಿತ್ತು. ಪ್ಯಾರಾಲಿಸಿಸ್ ಆಗೋಗುತ್ತೇನೋ ಅನ್ನೋ ಅಷ್ಟು ಭಯ, ಆತಂಕ ಆಗಿತ್ತು. ಕೊನೆಗೆ ಗುರುಗಳು ಕನೆಕ್ಟ್ ಆಗಿ ಈ ಕ್ಲಾಸಿಗೆ ನಾನು ಸೇರಿದ ಮೇಲೆ ಅವ್ರು ಹೇಳ್ಕೊಟ್ಟಂಥ ಧ್ಯಾನ ಆಗಿರ್ಬೋದು, ಅವರು ದಶಮಹಾಕಾಳಿರು ವಿದ್ಯೆ, ಬಾಬಾ ಮತ್ತು ಗುರುದತ್ರ ನಾಮಸ್ಮರಣೆ, ನಾಮ ಜಪ, ಇವೆಲ್ಲವೂ ನನ್ನನ್ನು ಹುಷಾರಾಗಕ್ಕೆ ತಗೊಂಡೋಗ್ತಾ ಇದೆ. ನನಗೆ ತುಂಬ ಸಂತೋಷ ಆಗಿದೆ. ಆಸಕ್ತಿ ಇರೋರು, ತೊಂದರೆ ಇರೋರು ಇದರಲ್ಲಿ ನೀವು ಭಾಗವಹಿಸಿ ಅಂತ ಕೇಳ್ತೀನಿ. ಅದು ನಿಮ್ಮ ಇಚ್ಛೆ. ನನಗಂತೂ ತುಂಬಾನೇ ಹೋಪ್ ಇದೆ, ಗುಣ ಕಂಡಿದ್ದೀನಿ. ಥ್ಯಾಂಕ್ ಯು ಸರ್. ನನಗೆ ಆಮೇಲೆ ಇದು ಈ ಒಂದು ಅಂದ್ರೆ ನಿಮ್ಗೆ ಸಮಸ್ಯೆ ನಿಮ್ಗೆ ಬಹಳ ವರ್ಷಗಳಿಂದ ಇತ್ತು ಅಂತ ಹೇಳಿದ್ರಿ. ನೀವು ಇಲ್ಲಿ ಬಂದು ಎಷ್ಟು ದಿವಸದ ಒಳಗಡೆ ನಿಮ್ಗೆ ಪರಿವರ್ತನೆ ಆಯ್ತು? ನಾನೀಗ ಜಾಯಿನ್ ಆಗಿ ಮಾರ್ಚ್ ತಿಂಗಳಲ್ಲಿ ಇಲ್ಲಿಗೆ ಸೇರ್ಕೊಂಡಿದ್ದು ಬಾಬಾಜಿ ಗುರುಕುಲಕ್ಕೆ. 4 ತಿಂಗಳಲ್ಲಿ ನನಗೆ 80% ನಾನು ಗುಣ ಕಂಡಿದ್ದೀನಿ ಆರೋಗ್ಯದಲ್ಲಿ. ಇನ್ನು ಅದು ಬಂದು ವ್ಯಾವಹಾರಿಕ ಸಮಸ್ಯೆ, ಅದು ಹಣಕಾಸಿಂದಿರ್ಬೋದು, ಇದಾದ್ಮೇಲೆ ಅದು ಆಗುತ್ತೆ ಅನ್ನೋ ನಂಬಿಕೆ ಖಂಡಿತ ಆಗುತ್ತೆ. ಇಷ್ಟೇ ಆಗಿದೆ ಅಂದ್ರೆ ದೇವರು ಅದನ್ನು ಅನುಕೂಲ ಕೊಡ್ತಾನೆ. ಆಮೇಲೆ ಇದು ನಿಮ್ಗೆ ಚಾಮುಂಡೇಶ್ವರಿ ಅಮ್ಮನವರು ಕನೆಕ್ಟ್ ಆಗಿದ್ರು ಅಂತ ಹೇಳಿದ್ರೆ ಮುಂಚೆ, ಸೊ ಇವಾಗ್ಲೂ ಆ ಒಂದು ಸೂಚನೆ ಏನಾನ ಸಿಕ್ಕಿದ್ಯಾ ನಿಮ್ಗೆ? ಸಿಕ್ಕಿದೆ ಸರ್. ಅಂದ್ರೆ ನನಗೂ ಆ ತಾಯಿಗೂ ಇದ್ದಂತ ಒಂದು ಬಾಂಡನ್ನ ಅಡ್ಡಿ ಮಾಡಿ ನನ್ನ ಮೇಲೆ ಪ್ರಯೋಗ ನಡೆದಿದ್ದು. ತಾಯಿಗೂ ನನಗೂ ಇದ್ದಂತ ಒಂದು ಆತ್ಮಾವಲೋಕನದ ಮಾತುಗಳು
ಅಮ್ಮ ನನ್ನೊಳಗೆ ಕುಳಿತು ಮಾತಾಡೋ ಅಂಥದ್ದು ಇದೆಲ್ಲವನ್ನು ಅವರು ಸ್ಟಾಪ್ ಮಾಡಿಸಿದ್ರು. ಈಗ ಅದು ಮತ್ತೆ ತೆರವುಗೊಳ್ತಾ ಇದೆ. ಅದಕ್ಕೆ ಆದಷ್ಟು ಟೋಟಲಿ ದೈವ ರಹಸ್ಯ, ನಾನು ಎಲ್ಲವನ್ನು ಹೇಳೋಕ್ಕಾಗಲ್ಲ. ನನಗಿಷ್ಟು ನಿಮ್ಮ ಚಾನಲ್ನಲ್ಲಿ ಮಾತಾಡೋಕೆ ಅವಕಾಶ ಮಾಡೋಕ್ಕೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಬಾಬಾಜಿ ಗುರುಕುಲಕ್ಕೆ ಸೇರ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತೀನಿ, ತೊಂದರೆಲಿರೋರಿಗೆ. ನಮ್ಮದೇ ಥರ ಎಷ್ಟೋ ಜನ ತೊಂದರೆಲಿ ಇದ್ದೇ ಇರ್ತಾರೆ. ಹೌದು, ಖಂಡಿತ ಈ ಒಂದು ಗುರುಕುಲಕ್ಕೆ ಬಂದ್ರೆ ಬದಲಾವಣೆ ಖಂಡಿತ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಗುರುಗಳ ಬಗ್ಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಗುರುಗಳ ಬಗ್ಗೆ ಅಂತಂದ್ರೆ ನಾವು ಕಂಡ ಮಟ್ಟಿಗೆ ಈಗ ನಾನು ಎಲ್ಲಾ ಕಡೆ ಹೋಗಿದ್ದೀನಿ. ಬರೀ ಹೇಳಿದ್ನಲ್ಲ 20 ಲಕ್ಷದವರೆಗೂ ನಾನು ಕಳ್ಕೊಂಡಿದ್ದೀನಿ ಇದರಿಂದ. 20 ಲಕ್ಷ. ಹೀಗೇನೆ ಕೆಲವೊಂದು ಯೂಟ್ಯೂಬಲ್ಲಿ ನೋಡಿ ಚಾನಲಲ್ಲಿ ನಾ ತೋರಿಸ್ಕೊಳ್ಳದೆ ಮುಖ ಒಂಥರ, ನೇರವಾಗಿ ಅವ್ರನ್ನ ಭೇಟಿಯಾದಾಗ ಅಲ್ಲಿನ ನೈಜತೆಯೇ ಒಂದ್ ರೀತಿ. ಮೋಸ ಹೋಗಿದ್ದೀನಿ, ಸಿಕ್ಕಾಪಟ್ಟೆ ದುಡ್ಡು ಕಿತ್ತಿದ್ದಾರೆ. ಒಳ್ಳೇದಾಗುತ್ತೇನೋ ಅನ್ನೋ ಭ್ರಮೆಲಿನ ದುಡ್ಡನ್ನು ಕೊಟ್ಬಿಟ್ಟಿದ್ದೀನಿ. ದುಡ್ಡು ಕೇಳ್ತಾರೆ, ಇನ್ನೊಂದು ಕೇಳ್ತಾರೆ. ಅದನ್ನ ಮೀಡಿಯಾ ಮುಂದೆ ಹೇಳ್ಕೊಳ್ಳಿ ಬೇಜಾರಾಗುತ್ತೆ. ಪ್ರಯೋಜನ ಅಂತೂ ಒಂದು ಏನು ಹೇಳ್ತೀವಿ, ಪಿನ್ ಪಾಯಿಂಟ್ ಕೂಡ ನಮಗೆ ಪ್ರಯೋಜನ ಆಗಿಲ್ಲ. ನಮ್ಗೆ ಈ ಗುರುಗಳು ಸಿಕ್ಕಿರೋದು ತುಂಬಾ ಸಂತೋಷಕರ ವಿಷಯ. ಅವ್ರು ನಿಮ್ಗೆ ಅನುಕೂಲ ಆದಂಗೆ ಸ್ವಲ್ಪ ಸ್ವಲ್ಪವೇ ಕೊಡಿ ಅಂತಾರೆ. ಅದು ನಿಮ್ಮ ಸಂತೋಷ ಇದ್ರೆ ನಮ್ಮ ಕೈಲಿ ಇಷ್ಟು ಕೊಡೋಕ್ಕಾಗಲ್ಲ ಅಂದ್ರೂ ಆಯಿತು ಅನ್ನೋ ಅಂಥವ್ರು ಅವರು. ದೈವ ಜಪ ಮಾಡಿ ಅಂತಾರೆ, ಒಳ್ಳೆ ಮಾರ್ಗದರ್ಶನ ನೀಡ್ತಾರೆ. ಈ ಗುರುಗಳು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾವಂತೂ ಹೇಳ್ಕೊಳ್ತೀವಿ. ಬಾಬಾ ಅವರೇ ಇವ್ರ ಮೂಲಕ ಇದ್ದಾರೆ ಅಂತಲೂ ಅಂದ್ಕೊಳ್ತೀನಿ ನಾನು. ಬಾಬಾ ಇವ್ರ ಮೂಲಕ ನಮಗೆ ಹೇಳಿಸ್ತಿದ್ದಾರೆ, ಅಷ್ಟಂತೂ ಹೋಪ್ ಇದೆ ಸರ್ ನಮಗೆ. ತುಂಬಾ ಧನ್ಯವಾದ ಅಮ್ಮ, ಇಷ್ಟು ದೂರ ಬಂದು ನೀವು ನಮ್ಮ ಚಾನಲ್ಗೆ ಈ ಒಂದು ಈ ವಿಷಯ ತಿಳಿಸಿದಕ್ಕೆ ತಮಗೆ ನಮ್ಮ ಚಾನೆಲ್ನ ವತಿಯಿಂದ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ ವೀಕ್ಷಕರೇ, ಇಲ್ಲಿ ತನಕ ಸಾಕಷ್ಟು ನೀವು ಟೆಸ್ಟಿಮೋನೀಸ್ನ ನಿಮಗೆ ನಾವು ತೋರಿಸಿದ್ದೀವಿ. ಸೊ ನಿಮಗೆ ಏನು ಅನ್ನಿಸ್ತು ಈ ಒಂದು ಟೆಸ್ಟಿಮೋನಿ ನೋಡಿದಾಗ? ಈ ಬಾಬಾಜಿ ಗುರುಕುಲದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮುಖಾಂತರ ನಿಮ್ಮ ಒಂದು ಯಾವುದೇ ರೀತಿಯಾದಂಥ ಒಂದು ಸಂದೇಹಗಳು, ಏನಾನ ಕ್ವಶನ್ಸ್, ಪ್ರಶ್ನೆ ಇದ್ದರೆ ಅದರಲ್ಲಿ ತಿಳಿಸಿ ನಾವು ಗುರುಗಳಿಂದ ಒಂದು ಉತ್ತರ ಪಡೆಯುವಂಥ ಒಂದು ಕಾರ್ಯಕ್ರಮ ನಾವು ಮಾಡ್ಬೋದು. ಸೊ ಕೊನೆಯದಾಗಿ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಗುರುಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. ಸಾಕಷ್ಟು ಒಂದು ಟೆಸ್ಟಿಮೋನಿ ನಾವು ನೋಡಿದ್ವಿ, ನಮ್ಮ ವೀಕ್ಷಕರು ಸಹ ನೋಡಿದ್ದಾರೆ. ಸೊ ಭಾಳ ಒಂದು ಒಳ್ಳೊಳ್ಳೆ ರಿಸಲ್ಟ್ಸ್ನ ನೀವು ಅವರಿಂದ ಪಡ್ಕೊಳ್ಳೋಕ್ಕೆ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿಸಲ್ಟ್ಸ್ನ ನೀವು ಕೊಟ್ಟಿದ್ದೀರಾ. ಅವ್ರ ಮೂಲಕ ಸಾಕಷ್ಟು ಸಮಸ್ಯೆ ಕೂಡ ಬಗೆಹರಿದಿದೆ. ಸೊ ಕೊನೆಯದಾಗಿ ನೀವು ಗುರುಗಳೇ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಾ? ಹಾಗೆ ಇನ್ನೊಂದು ಏನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇನ್ನು ಮುಂದಕ್ಕೆ ಈ ಸಂಮೋಹಿನಿ ಅಲ್ದಿರ ಇದಕ್ಕೆ ಹೊರತಾಗಿ ಬೇರೆ ಯಾವುದಾನ ವಿದ್ಯೆಗಳು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ತೀರಾ? ಸೊ ಅದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ತಾವು. ಖಂಡಿತ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಓಂ ಕ್ರಿಯಾ ಬಾಬಾಜಿ ನಮಃ. ಓಂ ಮುದ್ರ ಬ್ರಹ್ಮಾಯ ವಿದ್ಮಹೆ ಮಂತ್ರತಂತ್ರ ಸ್ವರೂಪಾಯ ಧೀಮಹಿ ತನ್ನೋ ಲಕ್ಷ್ಮೀ ಶ್ರೀನಿವಾಸ ಪ್ರಚೋದಯಾತ್. ಕೋರ್ಸ್ ಅಂದರೆ ಇವಾಗ ಮುಂದಕ್ಕೆ ಈಗ ಸಂಮೋಹನ ವಿದ್ಯೆದು ಈಗ ಆಲ್ಮೋಸ್ಟ್ ಮುಗಿದಿದೆ. ಇನ್ನೊಂದು 10-15 ದಿವಸ, ಒಂದು 15 ದಿವಸ ಬ್ಯಾಲೆನ್ಸ್ ಇದೆ. ಅದಾಗಿದ ತಕ್ಷಣ ಈಗ ಏನಂದರೆ, ಈಗ ಮಾಟ ಮಂತ್ರದ್ದು ತುಂಬ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಒಂದು ಏನಂದರೆ, ನಮಗೆ ಆಜ್ಞೆ ಆಗಿರೋ ಪ್ರಕಾರ ಒಂದು 21 ದಿವಸದ್ದು ಬರೀ ಮಾಟ ಮಂತ್ರ ನಿವಾರಣೆದೆ ಕಾರ್ಯಾಗಾರ ಮಾಡ್ತಾಯಿದ್ದೀನಿ. ಎಲ್ಲ ಆನ್ಲೈನಲ್ಲಿರುತ್ತೆ, ಆಫ್ಲೈನ್ಗೂ ಬರ್ಬೋದು. ಆಮೇಲೆ ಕೊನೆಯ ದಿನ ಮಂಡಲ ರಚನೆ ಮಾಡಿ ಆ ಮಂಡಲದಲ್ಲಿ ತಂತ್ರ ಮಾಡಿ ಕಳಿಸೋದಿರುತ್ತೆ. ಅದು ಕೊನೆ ದಿನ. ಇದು ಆಪ್ಷನ್ಗಳು ಅವ್ರು ಆಯ್ಕೆ ಮಾಡ್ಕೋಬೋದು. ಎಲ್ಲ ಪವರ್ಫುಲ್ಲಾಗೇ ನಡೆಯುತ್ತೆ. ಇನ್ನೂ ಒಂದು ಏನಂದರೆ, ನಾವೇ ಎದುರುಗಡೆ ಕೂತ್ಕೊಂಡು ಮಂತ್ರ ಹಾಕಿ, ಅಂದರೆ ಅವ್ರ ತಂತ್ರ ಅವ್ರು ಮಾಡ್ಕೋಬೇಕು. ಮಂತ್ರ ನಾನು ಇಲ್ಲಿಂದ ಹಾಕ್ತೀನಿ, ಅದು ಕೇಳ್ಬೋದು. ಕೆಲವರು ಆನ್ಲೈನಲ್ಲಿ ವರ್ಕ್ ಆಗುತ್ತಾ ಅಂತ, ಅವ್ರು ಮಾತ್ರ ಆನ್ಲೈನಲ್ಲಿ ಮಾಡಿ ಕಳಿಸ್ಬೋದು, ಯಾರೋ ಮಾಂತ್ರಿಕರು ತಾಂತ್ರಿಕರು. ನಾವು ತೆಗಿಯೋಕ್ಕಾಗಲ್ವಾ? ಇದನ್ನು ನಾವು ಮಾಡಿ ನೋಡಿದಾಗ ತುಂಬ ಸುಲಭವಾಗಿ ಸರಳವಾಗಿ ನಡೀತಿದ್ದು. ಹಂಗಾಗಿ ನಮಗೆ ಅದೊಂದು ಬಲ ಇದೆ. ವರ್ಕ್ ಆಗಿದೆ ತುಂಬ ಜನಕ್ಕೆ ವರ್ಕ್ ಆಗಿದೆ. ಈಗ ಬರೋಕ್ಕಾಗಲ್ಲ, ಈಗ ತುಂಬ ದೂರದಲ್ಲಿರ್ತಾರೆ. ಕೋರ್ಸ್ ಫೀಸ್ ಎಲ್ಲ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಇವಾಗ ಏನಂದರೆ ಇದು ಒಂದು
ಉಡುಗೊರೆ, ಬಾಬಾಜಿ ಗುರುಕುಲದಿಂದ ಇದು ಒಂದು ಉಡುಗೊರೆ ಅಂತಲೇ ಹೇಳಬೇಕು. ಯಾಕಂದರೆ 21 ದಿವಸ ಕೊಡ್ತಾ ಇದ್ದೀನಿ ಏನಕ್ಕೆ ಅನ್ನೋದಾದರೆ, ನಾನು ಹೇಳ್ಕೊಡೋದು ಅವ್ರಿಗೆ ಅರ್ಥ ಆಗಬೇಕು. ಮುಂದಿನ ದಿನಗಳಲ್ಲಿ ಅವ್ರು ಏನೇ ಸಮಸ್ಯೆ ಬಂದರೂ ಅವರೇ ನಿವಾರಣೆ ಮಾಡ್ಕೊಳ್ಳೋ ಹಂತದವರೆಗೂ ತಗೊಂಡೋಗಿ 21 ದಿವಸಕ್ಕೆ ನಾನು ಏನಕ್ಕೆ 21 ದಿವಸ ನಾನು ಮಾಡ್ತಾಯಿದ್ದೀನಿ ಅನ್ನೋದಾದರೆ, ಯಾವುದೇ ಒಂದು ವಿಷಯ ಆಗಲಿ ಒಂದು ಏನೇ ಒಂದು ಮಾಡಬೇಕಂದ್ರೂ ಕಮ್ಮಿ ಅಂದರೂ 21 ದಿವಸದವರೆಗೂ ಏನಾದರೂ ಸತತವಾಗಿ ಮಾಡಿದ್ದೆ ಆದರೆ ಅದು ಅವರ ಜೀವನದಲ್ಲಿ ಸಿದ್ಧಿಸುತ್ತೆ. ಮತ್ತು ಆ ಒಂದು ಏನೇ ಸಮಸ್ಯೆ ಇದ್ದರೂ ಒಂದು ಪೂಜಾ ಕೈಂಕರ್ಯ ಏನೇ ಒಂದು ಮಾಡಿದ್ರೂ ಅದು ನಿವಾರಣೆ ಆಗೋಕ್ಕೆ ಎಲ್ಲ ದಾರಿನೂ ಬಿಟ್ಕೊಡುತ್ತೆ ಅದು. ಹಾಗಾಗಿ ಅಂದರೆ ಅವರಲ್ಲಿ ನಂಬಿಕೆ ಇರಬೇಕು. ನಾನು ಬಾಬಾಜಿ ಗುರುಕುಲಕ್ಕೆ ಬಂದಮೇಲೆ ನಾನು ವಾಸಿ ಆಗ್ತೀನಿ ಅಥವಾ ಸಮಸ್ಯೆಯಿಂದ ನಿವಾರಣೆ ಹೊಂದುತ್ತೀನಿ ಅನ್ನೋದು ಒಂದು ನಂಬಿಕೆಯಿಂದ ಬರಬೇಕು. ಎಲ್ಲ ನೀವೇ ಮಾಡಿ ಅಂದರೆ ನಮಗೆ ಹೇಳ್ತಾರೆ ಕೆಲವರು, ನೀವೇ ಮಾಡಿಬಿಡಿ ಪ್ಯಾಕೇಜ್ ಇಷ್ಟು ಅಂತ ಕೊಟ್ಬಿಡ್ತೀವಿ. ಅಂಥದಕ್ಕೆಲ್ಲ ನಾವು ಕೈ ಹಾಕಲ್ಲ. ನಮ್ಮ ಬಾಬಾಜಿ ಗುರುಕುಲದ ಉದ್ದೇಶ ಇರೋದು ಏನು ಅಂದರೆ, ಅವರೇ ಕಲಿತು ಅವರೇ ಮಾಡಬೇಕು. ಆದರೆ ಈ ಸತಿ ಶಾರ್ಟ್ ಟರ್ಮಾಗಿ ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ತುಂಬ ಎಮರ್ಜೆನ್ಸಿಯಲ್ಲಿದ್ದಾರೆ. ತುಂಬ ಜನ ತುಂಬ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಲಿದ್ದಾರೆ. ಅವ್ರಿಗೆ ಕ್ಲಾಸಲ್ಲಿ ಕೂತ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ, ಆ ಥರ ಆಗ್ತಾಯಿದೆ ಕೆಲವ್ರಿಗೆ. ಅಂದರೆ ಈಗ ನನಗೆ ಕಾಲ್ ಮಾಡೋರಿಗೆ, ಈಗ ಸದ್ಯಕ್ಕೆ ಕ್ಲಾಸ್ ಎಲ್ಲ ತೊಗೊಳಕ್ಕಾಗಲ್ಲ ಸರ್, ಇವಾಗ ಕ್ಲಾಸ್ ಮುಂದಕ್ಕೆ ತೊಗೋತೀನಿ, ಈಗ ನನಗೆ ಮೊದಲು ನನಗೆ ಇದು ನಿವಾರಣೆ ಆಗಬೇಕು ಅಂಥವ್ರಿಗೆ ಹೇಳಿ ಎಲ್ಲರಿಗೂ ಹೇಳಿದ್ದೀನಿ. 21 ದಿವಸ ಏನಂದರೆ ಒಂದು 4 ಥರ ಮಂತ್ರ ನಾನು ಕೂತ್ಕೊಂಡು ಆನ್ಲೈನಲ್ಲಿ ನಾನು ಮಂತ್ರ ಹಾಕ್ತೀನಿ. ತಂತ್ರಕ್ಕೆ ಅವ್ರ ಹತ್ರ ಎಲ್ಲ ನಾನು ಹೇಳಿರ್ತೀನಿ, ಇಂತಿಂಥದ್ದು ಮೆಟೀರಿಯಲ್ ಇಟ್ಕೋಬೇಕು, ಇಂತಿಂಥ ವಸ್ತುಗಳು ಅವ್ರು ಸಿದ್ಧತೆ ಮಾಡ್ಕೋಬೇಕು. ಇದಕ್ಕೆಲ್ಲ ನಾನು ಡೆಮೋ ಕೊಡ್ತೀನಿ. ಕಾಲ್ಸ್ ಮಾಡಿದವ್ರಿಗೆ ನಾನು ಪ್ರತಿಯೊಬ್ಬರೂ ಎಲ್ಲ ಗ್ರೂಪ್ಗೆ ಆ್ಯಡ್ ಮಾಡಿ ಪ್ರತಿಯೊಬ್ಬರಿಗೂ ಡೆಮೋ ತೋರಿಸ್ತೀನಿ. ಇದು ಡೆಮೋ ತೋರಿಸಿ ಈ ಥರ ಇರಬೇಕು ಅಂತ ನಾನು ಹೇಳ್ಕೊಟ್ಟಾಗ ಅವರು ಅಷ್ಟು ರೆಡಿ ಮಾಡ್ಕೊಂಡ್ರೆ ಸಾಕು, ಇನ್ನು ಮಿಕ್ಕಿದ್ದು ಅದಾಗದೇ ನಡೆಯುತ್ತೀನಿ. ಈಗ ಏನಂದರೆ, ಈಗ ಪ್ರಶ್ನೆ ಏನು ಬರುತ್ತೆ ಅಂದರೆ, 21 ದಿವಸಕ್ಕೆಲ್ಲ ಹೋಗುತ್ತಾ? 21 ದಿವಸ ಸಾಧನೆ ಮಾಡಿ. ನಿಮ್ಮ ಜೀವನದಲ್ಲಿ 21 ದಿವಸ ನಿಮಗೆ ನೀವು ಕೊಟ್ಕೊಳ್ಳೋಕ್ಕಾಗಲಿಲ್ಲ ಅಂದಮೇಲೆ ನೀವು ಯಾವುದಕ್ಕೂ ಅರ್ಹರಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಾನೊಬ್ಬನೇ ಹೇಳೋದಲ್ಲ, ಎಲ್ಲರೂ ಹೇಳ್ತಾರೆ. ಆದಷ್ಟು ನಾನೇನು ಹೇಳೋದು ಅಂದರೆ, ದುಡ್ಡನ್ನ ಉಳಿಸ್ಕೊಳ್ಳಿ, ಸಮಯ ಉಳಿಸ್ಕೊಳ್ಳಿ. ಯಾಕೆ ಅಂದರೆ ಇದು ಹೋಗ್ತಾನೇ ಇರುತ್ತೆ. ಒಂದು ವಿದ್ಯೆ ಅನ್ನೋದು, ಒಂದು ಮಂತ್ರಶಕ್ತಿ ಅನ್ನೋದು ನಮ್ಮ ಜೊತೆ ಇದ್ದಾಗ ನಮಗೆ ಶತ್ರುಗಳ ಕಾಟ ಸಂಪೂರ್ಣ ಹೋಗುತ್ತೆ. ಮತ್ತು ಈ ಮಾಟ ಮಂತ್ರ ನಮಗೆ ಗೊತ್ತಿರೋದ್ರಿಂದ ನಮಗೆ ನಾವು ತಕ್ಕೋತೀವಿ ಅಂತ ಒಂದು ಯಾವಾಗ ನಿಮಗೆ ನಂಬಿಕೆ ಬರುತ್ತೋ ಆವಾಗಲಿಂದ ಇಂಥ ದುಷ್ಕಾರ್ಯ ಮಾಡೋರು ಕಡಿಮೆ ಆಗ್ತಾ ಬರ್ತಾರೆ. ಮತ್ತು ಸಮಾಜ ಸ್ವಾಸ್ಥ್ಯ ರೂಪಕ್ಕೆ ಬರುತ್ತೆ. ಮತ್ತು ಬರೀ ಮಾಟ ಮಂತ್ರ ಹೋಗೋದು ಅಂತಲ್ಲ, ಆರೋಗ್ಯನೂ ಸರಿ ಹೋಗುತ್ತೆ. ದೃಷ್ಟಿ ದೋಷಕ್ಕೆ ಏನೇನೋ ಆಗಿರುತ್ತೆ, ಕಾಲು ನೋವು ಬರೋದು, ಕೈ ನೋವು ಬರೋದು, ಎಲ್ಲೇ ತೋರಿಸೋರು ಅದಕ್ಕೆ ಉತ್ತರ ಇರೋಲ್ಲ. ಅಂಥದ್ದೆಲ್ಲ ಬರೀ ದೃಷ್ಟಿ ದೋಷಕ್ಕೆ ಅದು ನಿವಾರಣೆ ಆಗಿದೆ. ದೃಷ್ಟಿ ದೋಷಕ್ಕೆ ಪರಿಹಾರ ಮಾಡಿದಾಗ ನಿವಾರಣೆ ಆಗಿದೆ. ಆ ಥರದ್ದೆಲ್ಲ ನಮ್ಮ ಹತ್ರ ತುಂಬ ಉದಾಹರಣೆಗಳಿದೆ. ಸೊ ಈ ಒಂದು ಕ್ಲಾಸಸ್ಸಲ್ಲಿ ನೀವು ಇದನ್ನು ಕೂಡ ಎಲ್ಲನೂ ಹೇಳ್ಕೊಡ್ತೀರಲ್ಲ ಗುರುಗಳೇ ನೀವು ತಾವು? ದೃಷ್ಟಿ ನಿವಾರಣೆ, ಮಾಟ ಮಂತ್ರ, ಇದರಲ್ಲಿ ಏನು ಬರುತ್ತೆ ಅಂದರೆ, ಒಟ್ಟು ಮೊತ್ತವಾಗಿ ನಮ್ಮ ಪ್ರಭಾವಳಿ ಅಂದರೆ ಆರಾನ ಶುದ್ಧಿಯಾಗಿಟ್ಕೊಂಡ್ರೆ ಯಾವ ಒಳ್ಳೆ ಫಲಿತಾಂಶಗಳು ಪಡ್ಕೋಬೋದೋ ಅದೆಲ್ಲ ಸಿಗುತ್ತೆ. ದೃಷ್ಟಿ ದೋಷನೂ ಎಲ್ಲ ನಮ್ಮ ಪ್ರಭಾವಳಿಯಲ್ಲೇ ಬಂದು ಸೇರಿಕೊಳ್ಳುತ್ತೆ. ಇನ್ನೊಬ್ರಿಗೆ ಮೋಸ ಮಾಡಿರೋದು ಬಂದು ಅದರಲ್ಲೇ ಸೇರಿಕೊಳ್ಳುತ್ತೆ. ಮತ್ತು ಮನಸ್ಸು ಚಂಚಲ ಇರುತ್ತೆ, ಅದೆಲ್ಲ ನಮ್ಮ ಪ್ರಭಾವಳಿ ಒಳಗಡೆ ಇರುತ್ತೆ. ಇದೆಲ್ಲ ಇದ್ದಾಗ ಮಾಟ ಮಂತ್ರ ಬರೋದು ತುಂಬ ಸುಲಭ, ಇನ್ನೊಬ್ಬ ದೃಷ್ಟಿ ಹಾಕಿದ್ರು ಸುಲಭ, ಇನ್ನೊಬ್ಬ ಅಪಪ್ರಚಾರ ಮಾಡೋದು ಇರುತ್ತೆ. ಇದೆಲ್ಲ ಕಾಲಕ್ರಮೇಣ ಹೋಗುತ್ತೆ. 1 ದಿವಸಕ್ಕೆ ಹೋಗುತ್ತೆ ಅಂತ ನಾನು ಎಲ್ಲೂ ಹೇಳಲ್ಲ. ಆದರೆ 1-2 ದಿವಸಕ್ಕೆ ಹೋಗಿದೆ ಸಮಸ್ಯೆಗಳು. ಆದರೆ ಅವರು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವಾಗ ನಾನೇನು ಹೇಳ್ಕೊಟ್ಟಿದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಕರೆಕ್ಟಾಗಿದ್ದಾರೆ. ಹಂಗಾಗಿ ಇದು 21 ದಿವಸ ಏನಕ್ಕೆ ಅಂದರೆ, ಯಾವುದೇ ಒಂದು ವಿಷಯ ತಿಳ್ಕೊಬೇಕು ಅಂದ್ರೆ ಪರಿಚಯ ಆಗಬೇಕು ಅದ್ರದ್ದು. ಈಗ ಕಷ್ಟದ ಪರಿಚಯ ಅವ್ರಿಗಾಗಿರುತ್ತೆ, ಆದರೆ ನಿವಾರಣೆ ಪರಿಚಯ ಆಗಿರಲ್ವಲ್ಲ, ಮೆಥಡ್ಗಳು ಗೊತ್ತಿರಲ್ಲ, ತಾಂತ್ರಿಕವಾಗಿ ಅವ್ರಿಗೇನು ಗೊತ್ತಿರಲ್ಲ. ಅದನ್ನು ಎಲ್ಲ 21 ದಿವಸ ಒಂದೇ ರೀತಿ ಮಾಡಿಸಿದಾಗ ಅದು ಅವ್ರಿಗೆ ಗೊತ್ತಾಗುತ್ತೆ. ಮನಸ್ಸು ಏನಾಗುತ್ತೆ, ಮನಸ್ಸು ಗುಣಗಳು ಇವಾಗ ಬದಲಾವಣೆ ಕೇಳ್ತಾನೆ ಇರುತ್ತೆ. ಆವಾಗ ಬದಲಾವಣೆ ಸಿಕ್ಕಿದಾಗ ಅದನ್ನು ಸ್ವೀಕರಿಸುವಂಥ ಮನೋಭಾವ ಮುಂದೆ ಬರೋ ಸ್ಟೂಡೆಂಟ್ಗಳಿಗೆ ಅದಿದ್ದರೆ ತುಂಬ ಒಳ್ಳೆಯದು. ತುಂಬ ಒಳ್ಳೆಯ ಕಾರ್ಯಾಗಾರ. 21 ದಿವಸಕ್ಕೆ ಮಾಟ ಮಂತ್ರ ಮತ್ತು ಭೂತ ಪ್ರೇತದ ಸಮಸ್ಯೆಗಳ್ನ, ದೃಷ್ಟಿದೋಷದ ಸಮಸ್ಯೆಗಳ್ನ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಇದೆ. ಇದು ಪ್ರಯತ್ನ ಪಡ್ಬೋದು ಇದರಲ್ಲಿ.
ಎರಡು ಮಾತಿಲ್ಲ. ನಾವು ನಮ್ಮ ಸ್ಟೂಡೆಂಟ್ಗಳಿಗೆ ಎಲ್ಲ ಇದೇ ಥರನೇ ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೆ ತಂತ್ರ ಮಾಡಿಕೊಂಡು ತಕ್ಕೊಂಡಿರೋದು. 71 ವರ್ಷದ ಸೀನಿಯರು ಒಬ್ಬರಿದ್ದಾರೆ, ಇಬ್ಬರಿದ್ದಾರೆ. ಅದರಲ್ಲಿ ಒಬ್ಬರು ತುಂಬ ವಿದ್ಯೆ ಕಲ್ತಿದ್ದಾರೆ, ಆದರೆ ಪರಿಹಾರ ಎಲ್ಲೂ ಸಿಕ್ಕಿರಲಿಲ್ಲ. ಅವ್ರಿಗೆ ನಮ್ಮ ಹತ್ರ ಸಿಕ್ತು, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅವ್ರಿಗೆ ಪರಿಹಾರ ಸಿಕ್ತು. ಅವ್ರಿಗೆ ತುಂಬ ಕಡೆಯಿಂದ ಎಲ್ಲ ಅಸ್ಸಾಮಿಂದ ಕೇರಳ ಕಡೆಯಿಂದ ಎಲ್ಲ ಮಾಟ ಆಗ್ತಾನೆ ಇತ್ತು. ಎಲ್ಲ ಬಂದು ಈ ಜಾಗದಲ್ಲಿ ಕೂತ್ಕೊಳ್ಳೋ ಜಾಗದಲ್ಲಿ ಎಲ್ಲ ಸ್ಟೋರ್ ಆಗಿತ್ತು. ಅವ್ರು ಎಷ್ಟೇ ಕೋಟಿ ಮಂತ್ರ ಹೇಳಿದ್ರು ಎಲ್ಲ ಗ್ರೌಂಡ್ ಆಗ್ತಾಯಿತ್ತು. ಈಗ ಅದನ್ನು ಸಂಮೋಹನ ವಿದ್ಯೆ ಮೂಲಕ ಅದನ್ನು ತೆಗೆದಾಗ ತುಂಬ ಚೆನ್ನಾಗಿದ್ದಾರೆ. 71 ವರ್ಷ ಅಂತ ಅನ್ಸೋದಿಲ್ಲ ಅವ್ರನ್ನ ನೋಡಿದ್ರೆ, ಆ ಥರ ಇದ್ದಾರೆ. ಮುಂಚೆಯಿಂದನೂ ಆ ಥರನೇ ಇದ್ದರು, ಆದರೆ ಮಾಟ ಮಂತ್ರದ ಹೊಡೆತದಿಂದ ಅವರು ಅಷ್ಟು ಕುಗ್ಗಿದ್ರು ಮಾನಸಿಕವಾಗಿ. ಈಗೆಲ್ಲ ತುಂಬ ಚೆನ್ನಾಗಿದ್ದಾರೆ, ನಡೆಯುತ್ತೆ. ಇದು ಕೋರ್ಸಿನ ವಿಷಯ ಇಷ್ಟು ಹೇಳಿದ್ದೀನಿ. ಮುಂದೆ ಏನಾರ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕರೆ ಮಾಡಿ ಸಂಪರ್ಕ ಮಾಡಿ ತಿಳ್ಕೊಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು 21 ದಿವಸಗಳ ಈ ಒಂದು ಕ್ಲಾಸಸ್ಗೆ ತಾವೆಲ್ಲ ಬಂದು ಗುರುಗಳು ತಿಳಿಸ್ಕೊಟ್ಟಾಗೆ ಯಾವೆಲ್ಲ ಒಂದು ಸಮಸ್ಯೆಯನ್ನು ಇಲ್ಲಿ ಪರಿಹಾರ ಕೊಡಲಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಸುವರ್ಣ ಅವಕಾಶವನ್ನು ತಾವೆಲ್ಲರೂ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಈ ಮೂಲಕ ನಾನು ತಿಳಿಸೋಕ್ಕೆ ಬಯಸ್ತಾ ಇದ್ದೀನಿ. ಗುರುಗಳ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ. ಇವಾಗ ಹಳೆಯ ವಿದ್ಯಾರ್ಥಿಗಳು ಈಗಾಗಲೇ ನಿಮ್ಮ ಒಂದು ಬಾಬಾಜಿ ಗುರುಕುಲಕ್ಕೆ ಸೇರಿಕೊಂಡು ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು 21 ದಿವಸಗಳ ಒಂದು ಕೋರ್ಸ್ ಇದೆಯಲ್ಲ, ಅದನ್ನು ಮಾಡ್ಕೊಳ್ಳೋವಂಥ ಒಂದು ಅವಕಾಶ ಸಿಗುತ್ತಾ? ಹೇಗೆ ಅದು ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಏನಂದರೆ ಯಾವುದನ್ನೇ ಆಗಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ್ರೆ ಹಳೆಯ ಸ್ಟೂಡೆಂಟ್ಗಳು ಈಗಾಗಲೇ ಸ್ವಲ್ಪ ಮುನ್ನೆಲೆಯಲ್ಲಿದ್ದಾರೆ, ಅಂದರೆ ಮುಂದೆ ಬಂದಿದ್ದಾರೆ. ಅವರು ಮಾಡ್ಕೋಬೋದು. ಅವ್ರಿಗೆ ಅದಕ್ಕೆ ತಕ್ಕನಾಗಿ ಏನು ಅವ್ರಿಗೆ ಏನು ಸಹಾಯ ಮಾಡಬೇಕೋ ಅದನ್ನೆಲ್ಲ ನಾನು ಮಾಡಿಕೊಡ್ತೀನಿ. ಹೊಸಬ್ರಿಗೆ ಇದು ಅರ್ಥ ಮಾಡಿಸ್ಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡೇ ನಾನು ಪ್ರತಿಯೊಂದೂ ಅವ್ರಿಗೆ ಹೇಳ್ಕೊಡ್ತೀನಿ. ಪ್ರತಿಯೊಂದು ಬರೀ ನಾನು ಹೇಳೋದ್ರಿಂದ ಏನೂ ಇದಿರಲ್ಲ. ಅಂದರೆ ಅವ್ರಿಗೆ ಅರ್ಥ ಆದಾಗ ಮಾತ್ರ ಅದು ಅವರು ಸ್ವೀಕರಿಸ್ಬೇಕು. ನಾನು ಹೇಳೋ ಮಂತ್ರನ ಸ್ವೀಕರಿಸಿ ಕಷ್ಟದಿಂದ ಹೊರಗಡೆ ಬರಬೇಕು ಅಂತ ಅವರು ಯಾವಾಗ ಮನೋಬಲದಿಂದ ಬರ್ತಾರೆ, ಆತ್ಮಬಲದಿಂದ ಯಾವಾಗ ಬರ್ತಾರೆ, ಆವಾಗ ಅವ್ರಿಗೆ ಆಗಿರೋಂಥ ಸಮಸ್ಯೆಗಳು ಅವರೇ ಬಗೆಹರಿಸ್ಕೋಬೋದು. ನಾನು ಬಗೆಹರಿಸೋದಲ್ಲ, ಅವರೇ. ಯಾಕಂದರೆ ದೇವತೆಗಳು ಅವ್ರು ಏನು ನೋಡ್ತಾರೆ ಅಂದರೆ ಇವನು ಬದಲಾವಣೆಗೆ ಮುಂದೆ ಬರ್ತಾನೆ ಅಂದರೆ ಭಗವಂತ ಅವ್ರ ಕೈ ಹಿಡಿತಾನೆ. ಬದಲಾವಣೆಗೆ ಬರಬೇಕು ಅಂದರೆ, ಬದಲಾವಣೆ ಜೀವನದಲ್ಲಿ ಆಗಬೇಕು ಅಂದರೆ ಇವರಲ್ಲಿ ಮೊದಲನೇದಾಗಿ ಬದಲಾವಣೆ ಬರಬೇಕು. ನಾನು ಸಾಕು, ಇನ್ನಿಷ್ಟು ದಿವಸ ಇಂಥ ಜೀವನ ನಡೆಸಿದ್ದು ಸಾಕು, ಇನ್ನು ಮುಂದಕ್ಕೆ ಒಳ್ಳೆ ಮಾರ್ಗಕ್ಕೆ ಹೋಗಬೇಕು, ಆ ಥರ ಒಂದು ಯೋಚನೆ ಮಾಡಿದಾಗ ಭಗವಂತ ಕೈ ಹಿಡಿತಾನೆ. ಅದರಲ್ಲಿ ಎರಡು ಮಾತು ಬೇರೆ ಇಲ್ಲ.